ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ಹೌದು ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. जिंदाबाद KSMSRH जिंदाबाद 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 KSMSRH जिंदाबाद 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 आवाज दो हम एक है जिंदाबाद जिंदाबाद KSMSRH जिंदाबाद 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 KSMSRH जिंदाबाद ಮುಸ್ಕರ ಕೈಗೊಂಡಿದ್ದೆವು. ಕಾರಣ ಏನಂದ್ರೆ ಈ ಕೇಂದ್ರ ಸರ್ಕಾರ ಹೊಸ 4 ಲೇಬರ್ ಕೋಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆ ಕೋಡ್ ಕಂಪ್ಲೀಟ್ ಸ್ಕ್ರಾಪ್ ಮಾಡಿ SP ಆಕ್ಟ್ ಪ್ರೊಟೆಕ್ಟ್ ಮಾಡ್ಬೇಕಂತ ಇದು ನಮ್ಮ ಉದ್ದೇಶ ಇದೆ. ಸೊ ನೌಕರಿಯಲ್ಲಿ ಅಂದ್ರೆ 11 ತಿಂಗಳು ನಮ್ಗೆ ಈಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ, ಇನ್ ಮುಂದೆ ಕೊಡ್ತಾರೆ. ಸೊ ಜಾಬ್ ಪ್ರೊಟೆಕ್ಷನ್ ಮತ್ತೆ ಈ SP ಆಕ್ಟ್ ಪ್ರೊಟೆಕ್ಷನ್ ಗೋಸ್ಕರ ನಾವು ಇಡೀ ದೇಶಾದ್ಯಂತ 1 ದಿನದ ಮುಷ್ಕರ ಮಾಡ್ತೇವೆ. ಸರ್, ಈಗ ಘನ ಸರ್ಕಾರ ಏನಿದೆ ಅಲ್ಲ, ಈಗ ಹೊಸ ಲೇಬರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿದಾರೆ ಸರ್. ಆ ಲೇಬರ್ ಕೋಡ್ ಸ್ಕ್ರಾಪ್ ಮಾಡ್ಬೇಕಂತ ನಮ್ಮ ಉದ್ದೇಶ ಸರ್. ಲೇಬರ್ ಕೋಡ್ ಇಂದ ಅಂದ್ರೆ ನೌಕರಿ ಪ್ರೊಟೆಕ್ಷನ್ ಇಲ್ಲ ಸರ್. ಅಂದ್ರೆ 11 ಮಂತ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದಾರೆ. ಆಮೇಲೆ ಸುಮಾರು ಈಗ ಅಂದ್ರೆ ಲೀವ್ ಪಾಲಿಸಿ ಅಂದ್ರೆ ಈಗ ಕ್ಯಾಜುವಲ್ ಲೀವ್ ಆಮೇಲೆ PL ಅದ್ರಲ್ಲಿ ಎಲ್ಲ ಬದಲಾವಣೆ ಮಾಡಿದಾರೆ ಸರ್. ಸೊ ಅದಕ್ಕೋಸ್ಕರ ನಾವು ಈಗ ದೇಶಾದ್ಯಂತ ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ಈ ಹೋರಾಟ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಅಪ್ಲೈ ಮಾಡ್ತದ, ಅದು ಮಾಡ್ಬೇಡ್ರಿ ಅಪ್ಲೈ ಅಂತ. ಈಗ ಕೇರಳ ಸರ್ಕಾರ ಅಪ್ಲೈ ಮಾಡಿಲ್ಲ, ಈಗ ಕರ್ನಾಟಕ ಸರ್ಕಾರ ಅಪ್ಲೈ ಮಾಡುವ ಹಂತದಾಗದ. ಅದಕ್ಕೆ ನೀವು ದಯವಿಟ್ಟು ನಮಗ ಹೋಗಟ್ಟು ಅಪ್ಲೈ ಮಾಡ್ಬೇಕ್ರಿ ಅಂತ. ತಮ್ಮ ಹೆಸರು ಹೇಳಿ ಸರ್. ನಾನು ಸೋಮಶೇಖರ್ ಸ್ವಾಮಿ, ವಿಜಯಪುರ ಘಟಕ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸಂಘಟನೆ.